ನಿಮ್ಮ ವಾಹಿನಿ. ಇದ್ದಿದ್ದು ನನ್ನ ಹೆಸರು ರಾಮು ಅಂತ, ನನ್ನ ನಾಗಮಂಗಲದ ಮತದಾರ. ಇವತ್ತು ಕಾಂಗ್ರೆಸ್ ಅವರು ಸ್ಟಾರ್ ಚಂದ್ರು ಅಂತ ಒಬ್ಬರನ್ನ ಕರ್ಕೊಬಂದು ನಿಲ್ಸವ್ರೆ. ಆ ಗುತ್ತಿಗೆದಾರರ ಪಾಪ ಅವರು ನನಗೆ ಅವ್ರು ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ತಿಳ್ಕೊಂಡಾಗ ಅವರೊಬ್ಬರು ಗುತ್ತಿಗೆದಾರರು ಅಂತ ಗೊತ್ತಾಯಿತು. ಅವ್ರು ಏನೂ ಕಾಣ್ದೋದವ್ರನ್ನ ಕರ್ಕೊಬಂದು 300 ಕೋಟಿ ಕೆಲಸ ಕೊಟ್ಟು ಆ ದುಡ್ಡಲ್ಲಿ ಎಲೆಕ್ಷನ್ ಮಾಡುವಂಥ ಪಾಪ ಏನೋ ಗೊತ್ತಿಲ್ಲದ ಅಮಾಯಕನ ಕರ್ಕೊಬಂದ್ಬಿಟ್ಟು ಈ ಥರ ರಾಜಕಾರಣ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅವರೇ. ಯಾಕೆ ನಿಮ್ಮಲ್ಲಿ ಯಾರೂ ಇರಲಿಲ್ವಾ? ನಿಮ್ಮಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾರೂ ಧೀಮಂತರು ಅನ್ಸ್ಕೊಂಡವ್ರು ಚುನಾವಣೆ ನಿಲ್ಲೋಂಥವ್ರಿಗೆ ಯಾರಿಗೂ ನಿಮ್ಮಲ್ಲಿ ಅರ್ಹತೆನೇ ಇರಲಿಲ್ವಾ? ಪಾಪ ಏನು ಕಾಣ್ದಾದ ಮುದ್ದು ಮನಸ್ಸಿರೋವಂಥ ವ್ಯಕ್ತಿ ಕರ್ಕೊಬಂದ್ಬಿಟ್ಟು ಇವತ್ತು ರೋಡಲ್ಲಿ ಚೆಲ್ಲಾಡಿಸ್ತಿದ್ರೆ ಎಲ್ರು. ನಾಚಿಕೆ ಹೋಗೋದು ನಿಮಗೆ. ಅಲ್ಲಿ ನಾಳೆ ಕೆಲಸನ 300 ಕೋಟಿ ಕೆಲಸ ಕೊಟ್ಟು ಆ ಯಪ್ಪಂಗೆ ಅದೇ ದುಡ್ಡಲ್ಲಿ ಚುನಾವಣೆ ಮಾಡು ಅಂದ್ಬಿಟ್ಟು ಮಂಡ್ಯ ಜಿಲ್ಲಾ ದುಡ್ಡನ್ನೇ ಮಂಡ್ಯ ಜಿಲ್ಲೆ ಜನತೆಗೆ ಕೊಡ್ತಾಯಿದ್ದೀರಿ. ಭಾರಿ ಬುದ್ಧಿವಂತಿಕೆ ರಾಜಕಾರಣ ಮಾಡ್ತಾಯಿದ್ದೀರಿ. ಮೆಚ್ಚಬೇಕು ನಿಮ್ಮನ್ನ ಕಾಂಗ್ರೆಸ್ಸಿಗರನ್ನ. ಕೃಷಿ ಸಚಿವರು ಹೇಳ್ತಾರೆ, ಕುಮಾರಸ್ವಾಮಿಯವ್ರು ಹೇಳ್ತಾರೆ, ಕುಮಾರಸ್ವಾಮಿ ಆದರೆ ಒಂದು MP ಆಗ್ಬೋದು ಅಂತ. ರೀ ಕೃಷಿ ಸಚಿವರೇ ತಿಳ್ಕೊಳ್ಳಿ, ಇವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇವತ್ತು NDA ಪಕ್ಷದಲ್ಲಿ ಮೈತ್ರಿಕೂಟದಲ್ಲಿ ಹೋಗಿ ಅವರು ಗೆದ್ದು ಹೋದರೆ ಕೃಷಿ ಸಚಿವರಾಯ್ತಾರೆ. ಮೋದಿಯವ್ರು ಪಕ್ಕ ಕುಂತ್ಕೋತಾರೆ. ನಿಮ್ಮ ಸ್ಟಾರ್ ಚಂದ್ರು ಗೆದ್ದೋದ್ರೆ 500 ಚಿಲ್ಲರೆ ಸಂಸದರಲ್ಲಿ ಎಲ್ಲೋ ಒಬ್ಬರು ಆಯ್ತಾರೆ. ನೀವು ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡಿ. ಅದನ್ನು ಮಂಡ್ಯ ಜಿಲ್ಲೆ ಜನ ಪ್ರಬುದ್ಧರು ಅರ್ಥ ಮಾಡ್ಕೊಂಡವ್ರೆ. ಕುಮಾರಣ್ಣನ ವ್ಯಾಲಿ ಏನು, ಸ್ಟಾರ್ ಚಂದ್ರು ವ್ಯಾಲಿ ಏನು. ಸ್ಟಾರ್ ಚಂದ್ರು ಗೆದ್ದೋದ್ರೆ ಈ ಕಾಂಗ್ರೆಸ್ ಸೀಟು ಇಡೀ ದೇಶದಲ್ಲಿ 40 ಸೀಟ್ ತೊಗೊಳ್ಳಲ್ಲ ಅಂತ ಎಲ್ಲ ಮಾಧ್ಯಮಗಳು ತೋರಿಸ್ತವೆ. ಅಂಥವ್ರು ಗೆಲ್ಲಿಸಿ ಯಾವುದೋ ಮೂಲೆಯಲ್ಲಿ ಕುಣಿಸೋದ, ಕುಮಾರಣ್ಣನ ಗೆಲ್ಲಿಸಿ ಮೋದಿ ಪಕ್ಕ ಕುಣಿಸಿ ಈ ನಮ್ಮ ಜಿಲ್ಲೆನ ಸಮಗ್ರ ಅಭಿವೃದ್ಧಿಗೆ ಕಟಬದ್ಧರಾಗಿರಬೇಕು ಅಂತ ಯತ್ನೆ ಮಾಡಿ ಈ ಸತಿ ಮಂಡ್ಯ ಜಿಲ್ಲೆ ಜನ ಓಟ್ ಹಾಕ್ತಾ ಇದ್ದಾರೆ. ನೀವು ಕೃಷಿ ಸಚಿವರಾಗಿ ಕುಮಾರಸ್ವಾಮಿ ಅವರಿಗೆ ಏಕವಚನದಲ್ಲಿ ಮಾತಾಡಿದ್ರೆ ಅವ್ರ ಮಾನ ಏನು ಮುಖ ಆಗಲ್ಲ. ನೀವು ಗೆದ್ದಂಥ ಇದೇ ನಾಗಮಂಗಲ ಕ್ಷೇತ್ರದಲ್ಲಿ 50,000 ಲೀಡ್ ಕೊಡ್ತಾರೆ ಕುಮಾರಸ್ವಾಮಿಗೆ. ಅದ ಮರಿಬೇಡಿ ನೀವು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.